ನನ್ ದುಡ್ಡು ಇಲ್ಲೇ ಇಟ್ಬಿಟ್ಟು ಬೀಗ ಹಾಕೊಂಡ್ ಬಂದಿದ್ದೆ ಕಣೋ. ಮತ್ತೆ ಇವಾಗ ಎಲ್ಲೋಯ್ತು? ಇಲ್ಲಿದೆ ನೋಡಿ, ಇದನ್ನೇ ನಾವು ಹುಡುಕ್ತಾ ಇದ್ದಿದ್ದು. ಅದನ್ನ ಯಾಕೆ ಎತ್ಕೊಂಡೆ? ಯಾರನ್ನ ಕೇಳಿ ತಗೊಂಡೆ? ನಮ್ಮ ಮನೇಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಪ್ಪ? ಎಲ್ಲಿಂದನೋ ಬಂತು, ಅದೆಲ್ಲ ನಿಂಗ್ಯಾಕೆ? ಹೀಗೆ ಎಲ್ಲದಕ್ಕೂ ಮಧ್ಯ ತಲೆ ಹಾಕ್ತಿದ್ರೆ ಒತ್ತು ಹೊರಗೆ ಹಾಕ್ಬೇಕಾಗತ್ತೆ. ಹುಷಾರ್. ಅಮ್ಮ ನೋಡಿದ್ರೆ ಹಾಗಂದ್ರು, ಆದರೆ ಇವಾಗ ಸಿಟ್ಟಲ್ಲಿ ಅಪ್ಪ ಈ ಥರ ಅಂದರು. ಇವ್ರು ನಿಜವಾಗ್ಲೂ ನನ್ನನ್ನು ಮನೆಯಿಂದ ಓಡಿಸ್ತಾರ? ಇವ್ರಿಗೆ ನಿಜವಾಗ್ಲೂ ಅಂತ ಯೋಚನೆ ಇದೆಯಾ? ನೋಡೇ ಬಿಡೋಣ. ಅಪ್ಪ, ಮತ್ತೆ ನಿಂದು? ಕ್ಷಮಿಸಿ ಅಪ್ಪ, ನಿಮಗೆ ಸಂಬಂಧಪಟ್ಟಿರೋದನ್ನ ನಿಮಗೆ ಕೇಳ್ದೆ ತಗೊಂಡಿದ್ದು ತಪ್ಪಾಯಿತು. ನೋಡಿ, ನನ್ನಿಂದ ನಿಮಗೆ ಯಾವುದೇ ತೊಂದರೆ ಬೇಡ. ನಾನಿಲ್ಲಿದ್ದರೆ ತಾನೇ ಇದೆಲ್ಲ. ನೀವು ನನ್ನನ್ನು ಮನೆಯಿಂದ ಹೊರಗಾಕೋ ಕಷ್ಟ ತಗೋಬೇಡಿ, ನಾನೇ ಹೋಗ್ತೀನಿ. ಕೊನೆ ಮಾತು, ಜಾಸ್ತಿ ನಕ್ರ ಮಾಡಬೇಡ. ಇವಾಗ ಏನು ನಮ್ಮ ಅಮ್ಮನ ಥರ ಆಕ್ಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅಷ್ಟು ಹೇಳು. ನಾನು ಕೇಳ್ದಷ್ಟು ಕೊಟ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಬೇರೆ ಯಾರನ್ನಾರು ನೋಡ್ಕೊಳ್ಳಿ. ಒಂದ್ ದಿನಕ್ಕಷ್ಟೆಲ್ಲ ಜಾಸ್ತಿ ಆಗುತ್ತೆ. ನಾನು ಬೇರೆ ಕಡೆ ನಾಟಕ ಮಾಡಿದ್ರೆ ಎಷ್ಟು ಚಾರ್ಜ್ ಮಾಡ್ತೀನಿ ಗೊತ್ತಾ? ಎಷ್ಟಾದ್ರೂ ಮಾಡ್ಕೊ, ನಂಗೇನಂತೆ. ಇಲ್ಲೊಂದು 1/4 ಗಂಟೆ ನಮ್ಮ ಅಮ್ಮನ ಥರ ಆಕ್ಟ್ ಮಾಡೋಕ್ಕೆ ನೀನು ಕೇಳೋ ರೇಟ್ ಜಾಸ್ತಿ ಆಯ್ತು. ಚೌಕಾಸಿ ಎಲ್ಲ ಬೇಡ, ನಾನು ಹೊರಡ್ತೀನಿ. ಅಲ್ಲಿಂದ ಇಲ್ಲಿ ತನಕ ಬಂದಿರೋದಕ್ಕೆ ಕೊನೆ ಪಕ್ಷ ಆಟೋ ಚಾರ್ಜ್ ಆದ್ರೂ ಕೊಡು. ಏನು? ಅದನ್ನು ನಾನೇ ಕೊಡ್ಬೇಕಾ? ಏನು ಕೊಡಲ್ಲ, ಹೋಗ್ತಾ ಇರು. ಅವೆಲ್ಲ ಆಗಲ್ಲ, ನೀನ್ ಕರ್ದಿದ್ದಕ್ಕೆ ತಾನೇ ನಾನು ಬಂದಿದ್ದು. ಕೊಡು 1000 ರೂಪಾಯಿ ಕೊಡು. ಮ್ಯಾಮ್, ನೀವು? ಎಸ್, ನಾನೇ. ಒಳಗೆ ಬರ್ಬೋದಾ ಆಮೇಲೆ? ವಾಟ್ ಎ ಸರ್ಪ್ರೈಸ್! ಬನ್ನಿ ಬನ್ನಿ. ಸರ್ಪ್ರೈಸ್ ಆಗಿ ಬಂದ್ರೇನೆ ಅಲ್ವಾ ರಿಯಾಲಿಟಿ ಏನಂತ ಗೊತ್ತಾಗೋದು. ಹೀಗೆ ಪಾಸ್ ಆಗ್ತಿದ್ದೆ, ನನ್ನ ನೆನಪಾಯ್ತು, ಅದಕ್ಕೆ ಬಂದೆ. ಇವರೇನಾ ನಿಮ್ಮಮ್ಮ? ಹಾ ಮ್ಯಾಮ್, ಇವರೇ ನಮ್ಮಮ್ಮ. ಯಾರು ಹಂಗಂದಿದ್ದು? ಅಮ್ಮನೂ ಇಲ್ಲ, ಗುಮ್ಮನೂ ಇಲ್ಲ, ಎಲ್ಲ ಸುಳ್ಳು. ನನಗೂ ಇವಳಿಗೂ ಯಾವುದೇ ಸಂಬಂಧ ಇಲ್ಲ. ಏನು? ಮನೆ ಬಿಟ್ಟು ಹೋಗೋದ? ಯಾಕೆ? ಅದಕ್ಕಿನ್ನೂ ಟೈಮ್ ಬಂದಿಲ್ಲ.
ಬಂದಿಲ್ವಾ? ಓ, ಹಾಗಂದ್ರೇನಪ್ಪ? ಅಂದ್ರೆ ಇವತ್ತಲ್ಲ ನಾಳೆ ನಾನು ಹೋಗ್ಲೇಬೇಕು ಅಂತಲಾ? ಅದು ಹಾಗಲ್ಲ ಪುಟ, ನಿಮ್ಮಪ್ಪ ದಡ್ಡ, ಏನು ಸರಿಯಾಗಿ ಹೇಳಕ್ ಬರ್ಲಿಲ್ಲ. ಅದು ಏನಂದ್ರೆ, ನೀನು ಇವತ್ತಲ್ಲ ನಾಳೆ ಮದುವೆ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋಗ್ಬೇಕಲ್ವಾ, ಅದಕ್ಕಿನ್ನೂ ಸಮಯ ಬಂದಿಲ್ಲ ಅಂತಂದ. ಹಾ, ಅದೇ ಅದೇ ಹೇಳಿದ್ದು. ಅದರ ತನಕ ನೀನ್ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ನಮ್ಮೊಟ್ಟಿಗೆ ಇರ್ಬೇಕು ಅಂತ. ಅಂದ್ಹಾಗೆ ನಾನು ಇಲ್ಲಿರೋದಕ್ಕೂ ದುಡ್ಡಿಗೂ ಏನಾದರೂ ಸಂಬಂಧ ಇದೆಯಾ? ಅಂದ್ರೆ ನಾನು ಕೇಳ್ತಿರೋದ್ರಲ್ಲಿ ಸತ್ಯ ಇದೆ ಅಂತ ಆಯ್ತು. ಇಲ್ಲ ಇಲ್ಲ ಇಲ್ಲ, ಆ ಥರ ಏನೂ ಇಲ್ಲ. ನೀನೇ ಏನೇನೋ ಅನ್ಕೋತಾ ಇದೀಯಾ. ಅಲ್ಲ, ನಿನ್ನ ಮನೇಲಿ ಇಟ್ಕೊಂಡ್ರೆ ನಮ್ಗೆ ಯಾರು ದುಡ್ಡು ಕೊಡ್ತಾರೆ? ನಾನೆಲ್ಲಿ ಹಾಕಿ ಕೇಳ್ದೆ? ಸಂಬಂಧ ಇದೆಯಾ ಅಂದೆ. ಯಾರಾದರೂ ದುಡ್ಡು ಕೊಡ್ತಿದಾರ ಅಂತ ನಾನು ಕೇಳಲೇ ಇಲ್ಲ. ನಿನ್ ಬಾಂಚ್ಕೊಂಡ್ರೆ ಏನ್ ಕಷ್ಟ? ಅಂದ್ರೆ ನಾನು ಅನ್ಕೊಂಡಿದ್ ನಿಜ ಆಯ್ತು. ಹೇಳಿ, ಯಾರವರು? ಹೇಳಿಪ್ಪ, ನನ್ನನ್ನು ಈ ಮನೇಲಿ ಇಟ್ಕೊಂಡ್ರೆ ಯಾರಾದರೂ ದುಡ್ಡು ಕೊಡ್ತೀನಿ ಅಂದಿದ್ದಾರಾ? ಯಾರವರು? ಹೇಳಿಯಪ್ಪ. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ನೀನು ನೋಡಿದ್ರೆ ನಮ್ಮಮ್ಮ ಅಂತಿದ್ಯಾ, ಅವ್ರು ನೋಡಿದ್ರೆ ನನಗೂ ಇವಳಿಗೂ ಸಂಬಂಧನೇ ಇಲ್ಲ ಅಂತ ಅಂತಿದ್ದಾರೆ. ಏನು ನಡೀತಿದೆ ಇಲ್ಲಿ? ನನಗೆ ಮೋಸ ಮಾಡ್ತಿದ್ಯಾ? ನಿಜ ಹೇಳು, ಯಾರು ಇವರು? ಅದು ಮ್ಯಾಮ್, ಅದು ಆಕ್ಚುಲಿ ಸುಮ್ಮನಿರೆ ನೀನು, ಅತಿ ಆಯ್ತು ನಿಂದು. ಹೆತ್ತೋರ್ ಮಾತನ್ನ ಕೇಳದೆ ಇರೋ ಮಗಳು ಒಬ್ಳು ಮಗಳ. ಅಮ್ಮನ ಮಾತಿಗೆ ಸ್ವಲ್ಪನೂ ಬೆಲೆ ಇಲ್ಲದೆ ಅವಳು ಕೇಳಿದ್ನ ಕೊಡದೆ ಸತಾಯಿಸೋ ಮಗಳು ಒಬ್ಳು ಮಗಳೇನಮ್ಮ. ವಾಟ್ ಏನು ಅಂತ ಹೇಳಿ ನನ್ನ ಕಷ್ಟ, ನನಗೂ ಸಾಕಾಗಿದೆ. ಇರೋದು ಒಬ್ಳು ಮಗಳು, ಮದ್ವೆ ಮಾಡ್ಕೊಂಡು ಚೆನ್ನಾಗಿರ್ಲಿ ಅನ್ನೋದು ನನ್ನ ಆಸೆ. ಅದಕ್ಕೆ ಮದ್ವೆ ಮಾಡ್ಕೋ ಅಂತ ದಿನಕ್ಕೆ 10 ಸಲ ಬಡ್ಕೊಂತೀನಿ. ನನ್ನ ಮಾತೇ ಕೇಳಲ್ಲ. ಇಂತೋಳು ಹೇಗಮ್ಮ ನನ್ನ ಮಗಳಾಗ್ತಾಳೆ? ಒಂದ್ಸಲ ಹಾರ್ಟ್ ಬಾಯಿಗೆ ಬಂದಿತ್ತು. ಇವಳು ಡ್ರಾಮಾಕಿಷ್ಟು ಹಾಳಾದೋಳು. ಅಂದರೆ ನೀವು ನಿಜವಾಗ್ಲೂ ಇವಳ ಅಮ್ಮನ? ಅದನ್ನ ಇವಳೇ ಹೇಳಬೇಕು. ನಾನು ಹೇಳ್ದಂಗೆ ಕೇಳಿ ನನ್ನ ಕಂಡೀಷನ್ಗೆ ಒಪ್ಪಿದ್ರೆ ನನ್ನ ಅಮ್ಮ, ಇಲ್ಲ ಅಂತಂದ್ರೆ ಇಲ್ಲ. ನನಗೆ ಮಗಳು ಬೇಡ, ಏನು ಬೇಡ. ನನ್ನ ಮನೆ ಬಿಟ್ಟು ಹೊರಟೋಗ್ತೀನಿ, ಒಬ್ಳೇ ಇರಲಿ. ಏನ್ ಚಿನ್ನಿ, ನಾನು ಹೇಳಿದಕ್ಕೆಲ್ಲ ಹೂ ಅಂತೀಯ ತಾನೆ? ಅಮ್ಮ, ನೀನು ಹೇಳ್ದಂಗೆ ಆಗ್ಲಿ, ನೀನು ಹೇಳಿದ ಮಾತು ಎಲ್ಲ ಕೇಳ್ತೀನಿ. ಆದ್ರೆ ನಾನು ನಿನ್ ಮಗಳಲ್ಲ ಅಂತ ಮಾತ್ರ ಹೇಳ್ಬೇಡ, ತುಂಬಾ ಬೇಜಾರಾಗುತ್ತೆ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ಜಾಣೆ ನನ್ನ ಮಗಳು, ಬಂಗಾರ. Your mom is right, Millie. ಬೇಗ ಮದುವೆ ಮಾಡ್ಕೊ.
ನಿನಗಿಂತ ಚಿಕ್ಕವಳು ನಾನೇ ಮದುವೆ ಆಗ್ತಿದ್ದೀನಿ, ನಿನಗೇನು ದಾಡಿ? ಹಾಂ ಮ್ಯಾಮ್, ಶ್ಯೂರ್. ನೀವು ಗುಂಡಿಗೆ ಬಿದ್ಮೇಲೆ ಐ ಮೀನ್ ನಿಮ್ಮ ಮದುವೆ ಆದಮೇಲೆ ನೆಕ್ಸ್ಟ್ ನಂದೆ. ಹಾಂ ಮ್ಯಾಮ್, ಯಾಕೆ ನಿಂತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಒಂದು ಕಪ್ ಕಾಫಿ ಮಾಡ್ಕೊಂಬಾ ಮ್ಯಾಮ್ಗೆ. ನೀನೇ ಮಾಡ್ಕೊಡು ಚಿನ್ನಿ. ನನ್ನ ಕೈ ಕಾಫಿ ರುಚಿ ಮೇಡಮಿಗೆ ಇಡಿಸುತ್ತೋ ಇಲ್ವೋ? ಹೋಗು ಹೋಗು, ಮಾಡ್ಕೊಡು ಹೋಗು. ಇಟ್ಸ್ ಓಕೆ, ನನಗೇನು ಬೇಡ. ಯಾಕೆ ಮ್ಯಾಮ್ ಹಾಗೆ ನೋಡ್ತಾ ಇದ್ದೀರಾ? ನಿನಗೂ ನಿಮ್ಮ ಅಮ್ಮಂಗೂ ಹೋಲಿಕೆನೇ ಇಲ್ಲ. ಯಾವ ಆ್ಯಂಗಲಿಂದನೂ ನೀವಿಬ್ರು ಮ್ಯಾಚೇ ಆಗ್ತಿಲ್ಲ. ಹೇಗೆ ಸಾಧ್ಯ? ಸೇಮ್ ನಿಮ್ಮ ಥರನೇ ಮ್ಯಾಮ್. ನಿಮ್ಮ ಪೇರೆಂಟ್ಸ್ಗೂ ನಿಮಗೂ ಮ್ಯಾಚ್ ಆಗುತ್ತಾ ಇಲ್ವಲ್ಲ? ಇದು ಹಾಗೇನೆ. ಡ್ಯಾಮ್, ನನಗೂ ನನ್ನ ಪೇರೆಂಟ್ಸ್ಗೂ ಮ್ಯಾಚ್ ಆಗಲ್ವಾ? ನನ್ನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾದರೆ ನಿನಗೆ ಗೊತ್ತಾಗತ್ತೆ ನಾನು ಜೆರಾಕ್ಸ್ ಕಾಪಿ ಅಂತ. ಅವರಿಬ್ರು ಕಲರ್ ರುಬ್ಬಿ ಮಾಡಿರೋ ಥರ ಇದ್ದೀನಿ. ಮ್ಯಾಮ್, ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಏಯ್, ನನ್ನ ಪೇರೆಂಟ್ಸ್ ವಿಷಯ ನಿನಗೆ ಯಾಕೆ? ನನಗೆ ಲೇಟ್ ಆಗ್ತಿದೆ, ಕಾರಲ್ಲಿ ಇರ್ತೀನಿ, ಬೇಗ ಬಾ. ಹಾಂ ಮ್ಯಾಮ್, ಓಕೆ. ಅಪ್ಪ ದೇವ್ರೆ, ಬದುಕೊಂಡೆ. ಹೇಗೆ ನನ್ನ ಆಕ್ಟಿಂಗು? ಇವಾಗ ನಾನು ಕೇಳುವಷ್ಟು ಕೊಡ್ಲೇಬೇಕು. ಓವರ್ ಆಕ್ಟಿಂಗ್ ನಿಂದು. 500 ರೂಪೀಸ್ ಕಟ್ ಮಾಡ್ಕೊಡ್ತೀನಿ. ಜೀವ ಬಾಯಿಗೆ ಬಂದಿತ್ತು. ಛೇ, ಸರಿ, ನಾನು ಹೊರಡ್ತೀನಿ. ಹೇ, 1 ನಿಮಿಷ ತಡ್ಕೊ. ದೆವ್ವ ಇನ್ನ ಕಾರಲ್ಲೇ ವೆಯ್ಟ್ ಮಾಡ್ತಿರುತ್ತೆ. ನಾನು ಕೀ ಕೊಟ್ಬಿಟ್ಟು ಹೋಗ್ತೀನಿ. ನಾನು ಹೋದ್ಮೇಲೆ 10 ನಿಮಿಷ ಆದಮೇಲೆ ಡೋರ್ ಹೇಳ್ಕೊಂಡು ಕೀನ ಫ್ಲವರ್ ಪಾಟಲ್ಲಿ ಮುಚ್ಚಿಟ್ಬಿಟ್ಟು ಹೋಗು. ಇವಾಗಲೇ ಹೋದ್ರೆ ಅವಳಿಗೆ ಡೌಟ್ ಬರುತ್ತೆ. ಆಯ್ತಾಯ್ತು. ಮುಂದೆ ಯಾವಾಗಾದ್ರೂ ಈ ಅಮ್ಮನ ಅಗತ್ಯ ಬಿದ್ದರೆ ಫೋನ್ ಮಾಡಿ. ಸೇಮ್ ಅಮೌಂಟು, ಚೌಕಾಸಿ ಇಲ್ಲ. ತಕ್ಷಣ ಬರ್ತೀನಿ. ಮೊದಲು ತೊಲಗು, ಆಮೇಲೆ ನೋಡೋಣ. ಕೀ ಇದ್ರಲ್ಲಿದೆ. ಅಲ್ಲ, ನೀನು ಇದನ್ನೆಲ್ಲ ಏನೇನು ಯೋಚನೆ ಮಾಡ್ತಾ ಇದ್ಯಾ? ನಿನ್ನ ಮನೆ ತಂದಿಟ್ಕೊಂಡ್ರೆ ಯಾರು ದುಡ್ಡು ಕೊಡ್ತಾರೆ? ನನ್ಗನ್ಸಿದ್ದನ್ನ ಕೇಳ್ತಿದ್ದೀನಪ್ಪ. ನನಗೆ ಯಾಕೋ ಭೂಪತಿ ಅನುಮಾನ ಪಟ್ಟಂಗೆ ಇದರಿಂದ ಯಾರೋ ಇದ್ದಾರೆ ಅಂತ ಅನಿಸ್ತಾ ಇದೆ. ನೀನು ಆ ಭೂಪತಿ ಮಾತು ಕಟ್ಕೊಂಡು ಹಾಳಾಗ್ತಾ ಇದ್ಯಾ? ಮೊದಲು ಮನೆಯವ್ರು ನಂಬು, ಆಮೇಲೆ ಹೊರಗಿನವರು. ತಿಳ್ಕೊ. ಯಾರಾದ್ರೂ ನನಗೆ ಯಾಕೆ ದುಡ್ಡು ಕೊಡ್ತಾರೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಒಂದ್ಸಲ ಮನೆಯಿಂದ ಹೊರಗಡೆ ಹೋದ್ರೆ ಆಗ ಗೊತ್ತಾಗುತ್ತೆ ಅಲ್ವಾ? ಮತ್ತೆ ಮನೆ ಬಿಟ್ಟು ಹೋಗೋ ಮಾತಾಡ್ತಾ ಇದೆಯಲ್ಲಮ್ಮ, ಹಾಗೆಲ್ಲ ಹೇಳ್ಬೇಡಮ್ಮ. ಈ ಅಜ್ಜಿ ಮನ್ಸು ತಡ್ಕೊಳಲ್ಲ. ನೀನ್ ಎಲ್ಲೂ ಹೋಗ್ಬಾರ್ದು, ನಮ್ಮೊಟ್ಟಿಗೆ ಇರಬೇಕು. ಅದಕ್ಕೆ ಅಲ್ವಾ ಅಷ್ಟು ಕಷ್ಟಪಟ್ಟು ಕಾಡಿ ಬೇಡಿ ರೋಡಲ್ಲಿ ಬಿದ್ದು ಎಲ್ಲ ಮಾಡಿ ನೀನು ಕರ್ಕೊಂಬಂದಿರೋದು. ಅಷ್ಟಿಷ್ಟನಾ ಅಜ್ಜಿ ನನ್ನ ಕಂಡ್ರೆ? ಕೇಳ್ತೀಯಲ್ಲ ಪುಟ, ನೀನು ಯಾವಾಗಲೂ ಇಲ್ಲೇ ಇರಬೇಕು. ನೋಡು, ನಾವು ನೀನು ಹೇಳ್ದಂಗೆ ಕೇಳ್ತೀವಿ, ಆದರೆ ನೀನು ಮಾತ್ರ ಎಲ್ಲೋ ಹೋಗಬಾರ್ದು. ನಿಜವಾಗ್ಲೂ ನಾನು ಹೇಳಿದ್ದನ್ನು ಮಾಡ್ತೀರಾ? ಹ್ಞೂ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನೀನು ಹೇಗೆ ಹೇಳಿದ್ರೆ ಹಾಗಿರ್ತೀವಿ. ಹೂ ಅಂತ ಕರಮ್ಮ, ಮಗಳು ಕೇಳ್ತಾಳೆ. ಈಗೇನಾಗಬೇಕು? ಸುಮಾರು ಕೆಲಸ ಇದೆ, ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ.
ನಮ್ಮ ಹುಟ್ಟಿನ ವಾಸನೆ ಹಿಡಿದ್ಬಿಟ್ಲಲ್ಲಮ್ಮ, ಈಗೇನು ಮಾಡೋದು? ಇನ್ನೇನು ಮಾಡೋದು? ಅವಳು ಹೇಳಿದ್ದೆಲ್ಲ ಮಾಡೋದು ಅಷ್ಟೇ. ಏನೋ ಗೊತ್ತಿಲ್ಲ ಕಣೋ, ನನಗೆ ಈಗಲೂ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ತುಕಾರಾಮ್ ಅಂಕಲ್ ಏನೋ ಪ್ಲ್ಯಾನ್ ಮಾಡೇ ನಿನ್ನನ್ನು ಕರ್ಕೊಂಡು ಹೋಗಿದ್ದಾರೆ, ನಿನಗಲ್ಲೇನೋ ತೊಂದರೆ ಆಗತ್ತೆ ಅಂತ. ಮನುಷ್ಯರು ಬದಲಾಗ್ತಾರೆ, ಆದರೆ ನಿನ್ನ ತಂದೆ ಅನ್ನಿಸ್ಕೊಂಡವರು ಖಂಡಿತವಾಗ್ಲೂ ಬದಲಾಗಲ್ಲ. ಅದೇ ಏನೋ ಯಾವುದೇ ಕಾರಣಕ್ಕೂ ನಕ್ಷತ್ರ ಮನೆ ಬಿಟ್ಟು ಹೋಗಬಾರ್ದು, ಹೇಗಾದರೂ ಮಾಡಿ ಅವಳನ್ನ ಇಲ್ಲೇ ಉಳಿಸ್ಕೋಬೇಕು ಅಂತ ಮಾತಾಡ್ತಿದ್ರು. ನಾನು ಅದನ್ನು ಕೇಳಿಸ್ಕೊಂಡೆ ಕಣೆ. ಒಟ್ಟಿನಲ್ಲಿ ನೀನು ಇಲ್ಲೇ ಇರಬೇಕು ಅಷ್ಟೆ, ಅದೇ ಅವ್ರ ಉದ್ದೇಶ. We can go with that. Just give me 1 second. You keep the presentation ready. I'll be back. Okay, I'll keep that. Thank you. ಹಲೋ. ಹಲೋ, ಏನಮ್ಮ ಮಾರಾಯ್ತಿ, ಏನು ಮಾಡ್ತಿದ್ಯಾ? ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಭೂಪತಿ. ನಿನ್ನ ಅನುಮಾನ ನಿಜ. ನಕ್ಷತ್ರ, ಏನಾದರೂ ಪ್ರಾಬ್ಲಮ್ ಆಯ್ತಾ? ಯಾಕೆ ಚೆನ್ನಾಗಿ ನೋಡ್ಕೊಂತಲ್ವಾ ಅವ್ರು ನಿನ್ನನ್ನು? ಚೆನ್ನಾಗ? ಅದ್ಯಾಕೆ ಚೆನ್ನಾಗಿ ನೋಡ್ಕೋತಿದ್ದಾರೆ? 23 ವರ್ಷದ ಪ್ರೀತಿನೆಲ್ಲ ಒಂದೇ ದಿನ ತಂದು ಸುರಿತಿದ್ದಾರೆ. ಅದಕ್ಕೆ ಅನುಮಾನ ಬಂದಿರೋದು. ಅಂಥದ್ದು ಏನಾಯ್ತು? ನಿನಗೆ ಹೇಗೆ ಬೇಕೋ ಹಾಗಿರ್ತೀವಿ, ನೀನು ಹೇಳ್ದಂಗೆ ಕೇಳ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಬಾರ್ದು ಅಂತೆಲ್ಲ ಅಂದರು. ಇವಾಗ ನನಗೆ ನೀನು ಹೇಳಿದ್ದೆಲ್ಲ ನಿಜ ಅನ್ಸೋಕ್ಕೆ ಶುರು ಆಗಿದೆ ಭೂಪತಿ. ಇವ್ರು ಏನೋ ನಡೆಸಿದ್ದಾರೆ ಅಂತ ನನಗೂ ಡೌಟ್ ಬರ್ತಿದೆ. ಕೊನೆಗ್ಲೂ ಈಗಲಾದರೂ ನನ್ನನ್ನು ನಂಬ್ದಿಯಲ್ಲ, ಗೊತ್ತಾಯ್ತಾ ನಾನು ಹೇಳಿದ್ದು ನಿಜ ಅಂತ? ಏನು ಹೇಳಿದ್ರು? ನೀನು ಏನು ಹೇಳಿದ್ರು ಮಾಡ್ತೀನಿ ಅಂದ್ರ? ಯಾಕೆ ಬಿಡ್ತೀಯಾ? ಇಷ್ಟು ವರ್ಷ ನೀನು ಪರದಾಡಿದ್ದು ಸಾಕು ನಕ್ಷತ್ರ. ಈಗ ನಿನ್ನ ಟೈಮ್ ಬಂದಿದೆ, ಯಾಕೆ ಬಿಟ್ಬಿಡ್ತೀಯಾ? ಏನೇನು ಮಾಡಬೇಕು, ಏನೇನು ಮಾಡಿಸ್ಕೊಬೇಕು ಅಂತ ಇದೆಯೋ ಎಲ್ಲನೂ ಮಾಡಿಸು, ಬಿಡಕ್ಕೆ ಹೋಗ್ಬೇಡ. ತಪ್ಪಲ್ವಾ? ನಾನು ಹಾಗೆ ಮಾಡ್ಬೋದಾ? ನೋಡು ನಕ್ಷತ್ರ, ಅವ್ರಿಗೆ ಹಿಂಸೆ ಕೊಡು, ಕಷ್ಟ ಕೊಡು ಅಂತ ನಾನು ಹೇಳ್ತಿಲ್ಲ. ಅವ್ರಿಗೆ ತಿದ್ದೋದಕ್ಕೆ, ಸರಿ ದಾರಿ ತರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡು ಅಂತ ಹೇಳ್ತೀನಿ ಅಷ್ಟೇ. ಹೇಗಿದ್ರು ಅವರೇ ನಿನಗೆ ಹೇಳಿದಾರಲ್ವಾ, ನೀನು ಏನು ಹೇಳಿದ್ರು ಕೇಳ್ತೀನಿ ಅಂತ, ಮತ್ತೆ ಯಾಕೆ ಬಿಡ್ತೀಯಾ? ಆದರೆ ಒಂದು ಮಾತು ನಕ್ಷತ್ರ, ನಿನಗೆ ತೊಂದರೆ ಆಗ್ತಿದೆ, ನಿನಗೆ ಅವ್ರು ಕಷ್ಟ ಕೊಡ್ತೀರ ಅಂತ ಒಂದು ಕ್ಲೂ ಸಿಕ್ಕಿದ್ರು ನನಗೆ ಹೇಳಬೇಕು. ಹೇಳಿದ ನೆಕ್ಸ್ಟ್ ಮೂಮೆಂಟೇ ನಾನು ನಿನ್ನನ್ನು ಅಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ, ನಾನು ಯೋಚನೆ ಮಾಡ್ತೀನಿ ಕಣೋ. ಹುಷಾರು, ಬಾಯ್. ಭೂಪತಿ ಹೇಳಿದ್ದು ನಿಜ. ಚಾನ್ಸ್ ಸಿಕ್ತು ಅಂತ ದೊಡ್ಡವ್ರ ಕೈಲಿ ಮಾಡಿಸ್ಬಾರ್ದು. ಹಾಗಂತ ಸಿಕ್ಕಿರೋ ಅವಕಾಶನೂ ಕಳ್ಕೊಬಾರ್ದು. ಆ ಥರ ಏನಾದರೂ ಮಾಡಿಸ್ತೀನಿ. ಅದರಿಂದ ಒಳ್ಳೆಯದು ಆಗಬೇಕು, ಅವ್ರಿಗೆ ಬುದ್ಧಿನೂ ಬರಬೇಕು. ದ್ರಾಬೇನ್ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಇನ್ನು ಅವಳು ಹೇಳಿದ್ದೆಲ್ಲ ಕೇಳಬೇಕು. ಇದಕ್ಕಿಂತ ಹೇಸ್ಕೇಬೇಕೆ ಈ ಜನ್ಮಕ್ಕೆ? ಬೇರೆ ವಿಧಿ ಇಲ್ವೋ ತುಕಾರಮ್ಮ? ನಮ್ಗೆ ಯಾರು ದುಡ್ಡು ಕೊಟ್ಟಿರೋದು ಅಂತ ಅವಳಿಗೆ ಗೊತ್ತಾಗಬಾರ್ದು ಅಂತಂದರೆ ಈಗ ಅವಳಿಗೆ ಬಗ್ಲೇಬೇಕಾಗತ್ತೆ. ಇದೆಲ್ಲ ಆಗಿದ್ದು ನಿನ್ನಿಂದಲೇ. ನೆಟ್ಟು ಬೀರು ಬೀಗ ಹಾಕೊಂಡ್ ಬಂದಿದ್ರೆ ಇದೆಲ್ಲ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ.
ಸಾಲದು ಅಂತ ಈ ದರಿದ್ರ ಬಾಯಿನಲ್ಲಿ ಯಾವ ವಿಷಯನೂ ನಿಲ್ಲಲ್ಲ. ಅವಳು ಕೇಳಕ್ಕೂ ಮೊದಲೇ ನೀನು ಕತ್ಯ. ಏನು ಮಾಡೋದು, ಗಾಬರಿಗೆಲ್ಲ ಬಂದೋಯ್ತು. ಆ ಭೂಪತಿ ಬೇರೆ ಎಚ್ಚರಿಕೆ ಕೊಟ್ಟು ಹೋಗಿದ್ದಾನೆ. ಇವಳೇನಾದ್ರೂ ಈ ಥರ ಆ ಥರ ನಡೀತಾ ಇದೆ ಅಂದರೆ ನಮ್ಮ ಕತೆ ಅಷ್ಟೇ. ಕಾರ್ಯವಾಸಿ ಕತ್ತೆ ಕಾಲು, ನಮ್ಮ ಪಾಡು ಅದೇ ಇವಾಗ. ಕರ್ಮ ಕರ್ಮ. ಏನಜ್ಜಿ, ಯಾರ್ದೋ ಕಾಲಿಡಿಬೇಕು ಅಂದಂಗಿತ್ತು? ಅದು ಪಕ್ಕದ ಬೀದಿಲಿ ಯಾವುದೋ ಮಟ್ಟದ ಗುರುಗಳು ಬಂದಿಯಾರಂತೆ, ಅದಕ್ಕೆ ಹೋಗಿ ಅವ್ರ ಕಾಲಿಗೆ ಬಿದ್ದಬಾರೋ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಹೌದಾ? ಒಳ್ಳೆ ಕೆಲಸ, ಹೋಗ್ ಬರ್ಲಿ. ದೊಡ್ಡವರ ಆಶೀರ್ವಾದ ಇದ್ರೆ ನಮಗೂ ಒಳ್ಳೇದಲ್ವಾ? ಸರಿ ಸರಿ, ನಾನು ಹೇಳ್ದಂಗೆ ಕೇಳ್ತೀನಿ ಅಂದಿದ್ರಿ, ಮರ್ತಿಲ್ಲ ತಾನೆ? ಮೊಮ್ಮಗಳಿಗೆ ಕೊಟ್ಟ ಮಾತು ಮರೆಯಕ್ಕಾಗುತ್ತಾ? ಏನ್ ಬೇಕಾದ್ರೂ ಮಾಡ್ತೀನಿ. ಅದೇ ಏನ್ ಮಾಡ್ಬೇಕು ಅಂತ ಹೇಳಕ್ ಬಂದೆ. ಏನಾಗಬೇಕು?